ಇವತ್ತು ನಾಡಿನ ಎಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ ಹಾಗೂ ಪಂಚಮುಖಿ ಶಿವನ ದೇವಸ್ಥಾನ ಸೇರಿದಂತೆ ಎಲ್ಲ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಕಾಡುಮಲ್ಲೇಶ್ವರ ದೇಗುಲದಲ್ಲಿ ಹೂವು ಹಣ್ಣುಗಳ ಅಲಂಕಾರ ಮಾಡಲಾಗಿದೆ. ಕಾಡುಮಲ್ಲೇಶ್ವರ ದೇಗುಲಕ್ಕೆ ಭಕ್ತರ ದಂಡೇ ಆಗಮಿಸ್ತಾ ಇದೆ. ಇವತ್ತು ರಾತ್ರಿ ಇಡೀ ಉಪವಾಸ ಜಾಗರಣೆ ಇರ್ತಾ ಇದ್ದಾರೆ ಭಕ್ತರು. ಬೆಳಗ್ಗೆ 6:30ರಿಂದ ಬೆಳಗಿನ ಜಾವ 2:30ರವರೆಗೆ ಜಾಗರಣೆ ಅತ್ಯಂತ ವಿಶೇಷವಾಗಿರುತ್ತೆ. ಈ ಶಿವರಾತ್ರಿಯ ಆಚರಣೆ ಶಿವನು ಕೈಲಾಸದಿಂದ ಧರೆಗಿಳಿದು ಬರ್ತಾನೆ ಎನ್ನುವ ನಂಬಿಕೆ, ಬೇಡಿದ್ದೆಲ್ಲ ಈಡೇರಿಸ್ತಾನೆ ಎನ್ನುವ ಪ್ರತೀತಿ. ಸೊ ಹೀಗಾಗಿ ಶಿವನಿಗಾಗಿ ಇಡೀ ದೇಶ ಶಿವನ ಸಂಭ್ರಮದಲ್ಲಿದೆ, ಶಿವನ ಜಪದಲ್ಲಿದೆ, ಶಿವನಾಮ ಸ್ಮರಣೆಯಲ್ಲಿ. ಸೊ ಹೀಗಾಗಿ ಇವತ್ತು ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನ ಹೀಗೆ ಹೂವುಗಳಿಂದ ವಿಶೇಷವಾಗಿ ಅಲಂಕೃತಗೊಂಡಿದೆ. ಕಾಡುಮಲ್ಲೇಶ್ವರನ ಅಂದರೆ ಈಶ್ವರನ ದರ್ಶನವನ್ನು ತೆಗೆದುಕೊಳ್ಳಲಿಕ್ಕೆ ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಭಕ್ತರ ದಂಡೇ ಹರಿದು ಬರ್ತಾ ಇದೆ. ಶಿವರಾತ್ರಿಯ ದಿನ ಶಿವನ ದರ್ಶನ ಮಾಡಿ ಪಾವನರಾಗ್ತಾ ಇದ್ದಾರೆ. ಬೆಂಗಳೂರಿನ ಅನೇಕ ಶಿವನ ದೇಗುಲಗಳು, ಅನೇಕ ಅಲ್ಲ ಬಹುತೇಕ ಎಲ್ಲ ದೇವಸ್ಥಾನಗಳು ಕೂಡ ಫುಲ್ ಆಗಿದ್ದಾವೆ. ಇವತ್ತು ಇಡೀ ರಾತ್ರಿ ಜಾಗರಣೆ ನಡೆಯುತ್ತೆ, ಮಧ್ಯರಾತ್ರಿ 2:20ರವರೆಗೂ ಕೂಡ. ಸೊ ಈ ಜಾಗರಣೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಕ್ತಗಣ ಕಾದು ಕುಳಿತಿದೆ. ಬೆಳಗ್ಗೆಯಿಂದಲೇ ಉಪವಾಸ ಇರುವಂಥವರು ಈಗಲೂ ಕೂಡ ಉಪವಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಶಿವರಾತ್ರಿ ಸಂಭ್ರಮ, ಶಿವನನ್ನು ಆರಾಧಿಸುವ, ಶಿವನನ್ನು ಜಪಿಸುವ, ಶಿವನನ್ನು ಸ್ತುತಿಸುವ, ಶಿವನಾಮಸ್ಮರಣೆಯಲ್ಲೇ ಕಳೆಯುವಂಥ ದಿನ ಇವತ್ತು. ಇಡೀ ದೇಶದ ಎಲ್ಲ ದೇವಸ್ಥಾನಗಳು ಕೂಡ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಮಿಂದೇಳ್ತಾ ಇದ್ದಾವೆ. ಭಕ್ತರು ಕೂಡ ಶಿವನ ದರ್ಶನಕ್ಕಾಗಿ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಶಿವರಾತ್ರಿಯ ದಿನ ಅತ್ಯಂತ ವಿಶೇಷವಾದ ದಿನ. ಹರಹರ ಮಹದೇಶ್ವರ ಅಂಥೇಳಿ, ಹರಹರ ಮಹಾದೇವ ಅಂತ ಹೇಳಿ ಶಿವನನ್ನು ಹಲವು ನಾಮಗಳಿಂದ ಕರೀತಾರೆ. ಶಿವನನ್ನು ನೆನೆದರೆ ಇರುವ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತವೆ. ಶಿವನ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಜೀವನ ಪಾವನ ಆಗುತ್ತೆ ಅಂತ ಹೇಳಿ. ಸೊ ಹೀಗಾಗಿ ಶಿವನ ಆಶೀರ್ವಾದಕ್ಕಾಗಿ ಶಿವನ ನಾಮಸ್ಮರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಉಪವಾಸ ಇದ್ದಾರೆ, ಜಾಗರಣೆ ಮಧ್ಯರಾತ್ರಿವರೆಗೂ ಕೂಡ ಜಾಗರಣೆ ಅಂತ ನಾವು ಆಗಾಗ ಹೇಳ್ತಾ ಇದ್ವಿ. ನಿಜವಾದ ಜಾಗರಣೆ ಮಾಡುವಂಥ ದಿನ ಇವತ್ತು. ಶಿವನಾಮಸ್ಮರಣೆಯಲ್ಲಿ ಇಡೀ ರಾತ್ರಿ ಕಳೆಯುವಂಥ, ಮಧ್ಯರಾತ್ರಿವರೆಗೂ ಕೂಡ ಕಳೆಯುವಂಥ ದಿನ. ಇದೀಗ ನೇರವಾಗಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ತೆರಳೋಣ. ಅಲ್ಲಿನ ಸಿದ್ಧತೆಗಳು ಹೇಗಿದೆ, ಅಲ್ಲಿನ ಪೂಜಾ ಕೈಂಕರ್ಯಗಳು ಯಾವ ರೀತಿ ನಡೀತಾ ಇದೆ, ನಮ್ಮ ಪ್ರತಿನಿಧಿ ಗಣೇಶ ಸಂಪರ್ಕದಲ್ಲಿ ಬಂದಿದ್ದಾರೆ. ಗಣೇಶ, ಗಮನಿಸ್ತಾ ಇದ್ದೀವಿ, ಬಹುತೇಕ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಮತ್ತೆ ಸಂಪರ್ಕ ಮಾಡೋಣ, ಅಲ್ಲಿನ ಭಕ್ತರನ್ನು ಮಾತಾಡ್ಸೋಣ, ಯಾವ ರೀತಿ ಶಿವರಾತ್ರಿಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಾಡುಮಲ್ಲೇಶ್ವರ ದೇವಸ್ಥಾನ ಅತ್ಯಂತ ವಿಶೇಷವಾಗಿ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ. ಈ ಆಕರ್ಷಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಿ, ಕಣ್ಣಾಯಿಸಿದ ಕಡೆಯಲ್ಲೂ ಕೂಡ ಭಾಳ ಅದ್ಭುತವಾದಂಥ ದೃಶ್ಯವೇ ಕಣ್ಣಿಗೆ ಬೀಳ್ತಾ ಇದೆ. ಶಿವನನ್ನು ಅತ್ಯಂತ ಪ್ರೀತಿಯಿಂದ ಆರಾಧಿಸುವಂಥ ದೇಶ ನಮ್ಮದು, ಶಿವನನ್ನು ಅತ್ಯಂತ ಪ್ರೀತಿಯಿಂದ ಪೂಜೆ ಮಾಡುವಂಥ ದೇಶ ನಮ್ಮದು. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇಡೀ ದೇವಸ್ಥಾನವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿದೆ. ಎಲ್ಲೆಡೆ ಕೂಡ ಹೂವುಗಳಿಂದ ಶೃಂಗಾರ ಮಾಡಲಾಗಿದೆ. ಹೂವು ಹಣ್ಣುಗಳಿಂದ ವಿಶೇಷ ಅಲಂಕೃತ ದೇವಸ್ಥಾನವನ್ನು ನೋಡೋದೇ ಒಂದು ಸೊಬಗಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದರ ಜೊತೆಗೆ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಜನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಸಾವಿರಾರು ಜನ ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ದರೆ, ಬೆಳಗ್ಗೆಯಿಂದ ಸಾವಿರಾರು ಜನ ಬಂದು ಇಲ್ಲಿಗೆ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಶಿವನನ್ನು ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಈಗಲೂ ಕೂಡ ಇಷ್ಟೊತ್ತಾದರೂ, ಈಗ ಸಮಯ 7:05, ಈಗಲೂ ಕೂಡ ಅಲ್ಲಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಇದ್ದಾರೆ.
ಶಿವನನ್ನು ಸ್ತುತಿಸ್ತಾ ಇದ್ದಾರೆ, ಸ್ಮರಣೆ ಮಾಡ್ತಾ ಇದ್ದಾರೆ. ಶಿವನಾಮ ಸ್ಮರಣೆಯಲ್ಲಿ ಶಿವನನ್ನು ನೆನೆಸಿಕೊಳ್ಳುತ್ತಾ ಇದೀಗ ನಾವು ಕೂಡ ನೇರವಾಗಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ನಮ್ಮ ಪ್ರತಿನಿಧಿ ಗಣೇಶ್ ಮಾತಾಡಿಸೋಣ. ಗಣೇಶ, ಯಾವ ರೀತಿ ಇದೆ ಹಬ್ಬದ ಸಂಭ್ರಮ? ಜೊತೆಗೆ ನೋಡ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ ಅತ್ಯಂತ ಹೂವು ಹಣ್ಣುಗಳಿಂದ ಶೃಂಗಾರ ಮಾಡಲಾಗಿದೆ. ಭಕ್ತರು ಕೂಡ ಕಾದು ಕುಳಿತಿದ್ದಾರೆ, ಕಾದು ನಿಂತ್ಕೊಂಡಿದ್ದಾರೆ ಶಿವನ ದರ್ಶನಕ್ಕಾಗಿ. ಹೇಗೆಲ್ಲ ಇದೆ ವಿವರಿಸೋದಾದ್ರೆ ಗಣೇಶ್? ದಶರಥ್, ಮುಖ್ಯವಾಗಲಿ ಇವತ್ತು ಮಹಾಶಿವರಾತ್ರಿ, ಶಿವನ ಆರಾಧನೆ ಬೆಂಗಳೂರಿನಲ್ಲಿ ಸಾಕಷ್ಟು ಜೋರಾಗಿದೆ. ಶಿವನ ದೇವಸ್ಥಾನಗಳು ಒಂದು ರೀತಿಯಲ್ಲಿ ಮಧುರನಗಿತ್ತಿಯಂತೆ ಶೃಂಗಾರಗೊಂಡಿರುವಂಥ ಅಂದಾಗೆ ನಾವು ಕೂಡ ನೋಡ್ತಾ ಇದ್ದೀವಿ. ಇದು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿರುವಂತಹ ದೃಶ್ಯಾವಳಿಗಳನ್ನು ನಾವು ಕೂಡ ಕಾಣ್ಬೋದು. ಇಲ್ಲಿ ಇವತ್ತು ಬೆಳಗ್ಗೆ 4 ಗಂಟೆಯಂತೂ ಕೂಡ ವಿಶೇಷವಂತಹ ಪೂಜೆಗಳು ಕೂಡ ಆಗ್ತಾ ಇರುವಂಥದ್ದು. ಅಂದರೆ ರುದ್ರಾಭಿಷೇಕದ ಮೂಲಕ ಪೂಜೆ ಆರಂಭ ಆಗಿದೆ. ಹಾಗೇನೆ ಮಲ್ಲಿಕಾರ್ಜುನ್ಗಿಂದು ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ರುದ್ರ ಪಾರಾಯಣ, ಮಹಾಮಂಗಳಾರತಿ ನೆರವೇರಿಕೆ ಆಗಿದೆ. ಹಾಗೇನೆ ಇವತ್ತು ರಾತ್ರಿ ಅಂದರೆ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಬೇರೆ ಬೇರೆ ರೀತಿಯ ಒಂದು ಅಭಿಷೇಕಗಳು ಆಗ್ತಾ ಇರ್ತದೆ. ನಿರಂತರವಾಗಿ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಭಕ್ತರು ಬಂದಿರುವಂಥದ್ದು. ವಿಶೇಷವಾಗಿ ವಿವಿಧ ಅಲಂಕಾರಗಳಿಂದ, ಹೂಗಳಿಂದ ಇಡೀ ದೇವಾಲಯ ಶೃಂಗಾರಗೊಂಡಿರುವಂಥದ್ದನ್ನು ನೋಡ್ಬೋದು. ಸಾಗರ ರೂಪದಲ್ಲಿ ಭಕ್ತಾದಿಗಳಲ್ಲಿ ದೇವಸ್ಥಾನಕ್ಕೆ ಬಂದು ತಮ್ಮ ನೆಚ್ಚಿನ ಏನು ಶಿವನ ಒಂದು ಏನು ದರ್ಶನವನ್ನು ಮಾಡಿಕೊಳ್ಳು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ನಾನು ಇಲ್ಲಿ ಅರ್ಚಕರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ದಶರಥ್. ಯಾಕಂದರೆ ಇವತ್ತು ಯಾವ್ಯಾವ ರೀತಿ ರಾತ್ರಿ ಪೂಜೆಗಳಿರುತ್ತೆ, ಹೇಗೆ ಅದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಪಡ್ಕೊಳ್ತೀನಿ. ಈಗ ಶರತ್ ದೀಕ್ಷಿತ್ ಅವರು ಇವತ್ತು ಒಳಗಡೆ ದೇವಾಲಯಗಳಲ್ಲಿ ಇವತ್ತು ಬೆಳಗಿನ ಜಾವ, ಮಧ್ಯರಾತ್ರಿ ಬೆಳಗಿನ ಜಾವ ಕೂಡ ವಿಶೇಷ ಪೂಜೆ ಇದೆ ಅಂತ ಹೇಳಿದ್ರಿ. ಯಾವ್ಯಾವ ರೀತಿ ಪೂಜೆಗಳು ಆಗುತ್ತೆ? ಸಂಜೆಗೆ ಗಿರಿಜಾ ಕಲ್ಯಾಣ ಉತ್ಸವ ಇದೆ. ಸಂಜೆ ಗಿರಿಜಾ ಕಲ್ಯಾಣ ಉತ್ಸವ ಆಗಿ 11:30 ಗಂಟೆಗೆ ಶುರು ಆಗುತ್ತೆ. 12 ಗಂಟೆಯಿಂದ 2 ಗಂಟೆವರೆಗೂ ಗಿರಿಜಾ ಕಲ್ಯಾಣ ಉತ್ಸವ ನಡೆಯುತ್ತೆ. ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಸಂಗೀತ ಕಾರ್ಯಕ್ರಮ ನಡೀತಿದೆ, ಭರತನಾಟ್ಯಂ ಇದೆ. ಅದೆಲ್ಲ ಕಾಡುಮಲ್ಲೇಶ್ವರ ಗೆಳೆಯರು ಬಳಗದ ವತಿಯಿಂದ ನಡೀತಾ ಇದೆ. ನಿರಂತರವಾಗಿ ಜಾಗರಣೆಗೆ ದರ್ಶನ ಇರುತ್ತೆ. ಬೆಳಗ್ಗೆ 4 ಗಂಟೆವರೆಗೂ ದರ್ಶನ ಇರುತ್ತೆ. ಅದಾದಮೇಲೆ ಸ್ವಲ್ಪ ಎಲ್ಲ ಈ ಒಂದು ಹೂಗಳು ಅದೆಲ್ಲ ಕ್ಲೀನ್ ಮಾಡಿಕೊಂಡು ತಿರ್ಗಾ ದರ್ಶನಕ್ಕೆ ಬಿಟ್ಬಿಡ್ತಾರೆ. ಬೆಳಗ್ಗೆ ಒಂದು 11:45ಗೆ ಸರಿಯಾಗಿ ಬ್ರಹ್ಮರಥೋತ್ಸವ ಪ್ರಾರಂಭ ಆಗುತ್ತೆ. ನಾಳೆ ಬೆಳಗ್ಗೆ ಏನು ಬ್ರಹ್ಮರಥೋತ್ಸವದ ಏನು ಸ್ಪೆಷಲ್ ಯಾವ ರೀತಿ ಇರುತ್ತೆ? ಈ ಗಣಪತಿ, ಸುಬ್ರಹ್ಮಣ್ಯ, ಆಮೇಲೆ ಈಶ್ವರ ಅಮ್ಮನವ್ರದ್ದು ಉತ್ಸವ ಇರುತ್ತೆ. ಅದು ನಮ್ಮ ಇಲ್ಲಿಂದ ದೇವಸ್ಥಾನ ಆಯಿತು ಅಂದರೆ 8th ಕ್ರಾಸ್ಗೆ ಹೋಗಿ 18ನೇ ಕ್ರಾಸ್ಗೆ ಹೋಗಿ ತಿರ್ಗಾ ವಾಪಸ್ ದೇವಸ್ಥಾನಕ್ಕೆ 8 ಗಂಟೆ ಬರುತ್ತೆ. ಅದಾದಮೇಲೆ 108 ಲಿಂಗ ಇಟ್ಬಿಟ್ಟು ಒಂದು ಅಲಂಕಾರ ಮಾಡಿದ್ದಾರೆ. ಈ ಸಲ ತುಂಬ ವಿಶೇಷವಾಗಿ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ನಿರಂತರ ಪೂಜೆಗಳಾಯಿತು, ರುದ್ರಾಭಿಷೇಕಗಳಾಯಿತು, ಅರ್ಚನೆಗಳಾಯಿತು. ಯಾವ ರೀತಿ ಇತ್ತು ಇದ್ರ ಹೊರತಾದಂಥ? 4 ಗಂಟೆಗೆ 3:30ಗೆ ಅಭಿಷೇಕ ಶುರುವಾಗಿ 4 ಗಂಟೆಗೆ ರುದ್ರಾಭಿಷೇಕ ಆಗಿ 5:30ಗೆ ಮಹಾಮಂಗಳಾರತಿ ಇತ್ತು. ಮಹಾಮಂಗಳಾರತಿ ಆದಮೇಲೆ ನಿರಂತರವಾಗಿ ಸ್ವಾಮಿಗೆ ಜಲಾಭಿಷೇಕ ಆಗ್ತಾಯಿದೆ. ನಿರಂತರವಾಗಿ ದರ್ಶನ, ಕಂಪ್ಲೀಟ್ ಸ್ಟಾಪೇ ಇಲ್ಲ, ನಿರಂತರವಾಗಿ ದರ್ಶನ ಆಗ್ತಾಯಿದೆ. ವಿಶೇಷ ಅರ್ಚನೆಗಳು, ನೈವೇದ್ಯ ಅದೆಲ್ಲ ನಡೀತಾ ಇದೆ. ಇನ್ನು ನಮ್ಮ ಜೊತೆಗೆ ಭಕ್ತರು ಕೂಡ ಇದ್ದಾರೆ. ನೀವು ಕೂಡ ಎಷ್ಟು ವರ್ಷದಿಂದ ಇಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬರ್ತಿದ್ದೀರಿ? ಎಷ್ಟು ವರ್ಷದಿಂದ ನಡ್ಕೊತಾ ಇದ್ದೀರಿ? ಸುಮಾರು 25 ವರ್ಷದಿಂದ ಬರ್ತಾ ಇದ್ದೀವಿ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು. ತುಂಬ ಸ್ಥಳ ಮಹಾತ್ಮೆ ಇದೆ ಇದಕ್ಕೆ. ಇದು ಉದ್ಭವ ಆಗಿರೋ ಲಿಂಗ ಇದು. ಇಲ್ಲಿ ಕಾಡುಮಲ್ಲೇಶ್ವರ ಯುವಕ ಬಳಗದವರು ಇದನ್ನೆಲ್ಲ ಸ್ವಲ್ಪ ನವೀಕರಣ ಮಾಡಿ ಇಲ್ಲಿ ಎಲ್ಲ ಬರೋ ಭಕ್ತಾದಿಗಳಿಗೆಲ್ಲ ಚೆನ್ನಾಗಿ ದರ್ಶನ ಆಗೋ ಥರ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಅಷ್ಟೇ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪ್ರಸಾದ ಅದೆಲ್ಲ ಯುವಕರ ಬಳಗದವ್ರು ನೋಡ್ಕೋತಾರೆ. ದರ್ಶನ ಆಯ್ತಾ? ಈಗ ಆಯಿತು ಸರ್. ನಮಗೆ ಸ್ಪೆಷಲ್ ಪಾಸ್ ಗೊತ್ತಿತ್ತು, ಸ್ಪೆಷಲ್ ಪಾಸ್ ಸಿಕ್ಕಿತ್ತು. ಅದರೊಳಗೂ ಜನ ಜಾಸ್ತಿ ಇದ್ದಾರೆ. ಆಯ್ತು ಸರ್, ದರ್ಶನ ಆಯಿತು, ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಗಿದೆ. ದೇವ್ರು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ಮನೆಯಲ್ಲಿ ಇವತ್ತು ಶಿವರಾತ್ರಿ ಯಾವ ಥರ ಆಚರಣೆ ಮಾಡಿದ್ರಿ? ಮನೆಯಲ್ಲೂ ಅಷ್ಟೇ ಸರ್. ಮನೆಯಲ್ಲ ಈಶ್ವರಂಗೆ ಅಭಿಷೇಕ ಅದೆಲ್ಲ ಆಗಿ ತೀರ್ಥ, ನೈವೇದ್ಯ, ಪೂಜೆ ಎಲ್ಲ ಮಾಡಿ, ಬಿಲ್ಪತ್ರ ಇದೆಲ್ಲ ಮಾಡಿ, ಆಮೇಲೆ ಮಧ್ಯಾಹ್ನ ತನಕ ಉಪವಾಸ ಇದ್ದು ಆಮೇಲೆ ಒಂಚೂರು ತಿಂದ್ಕೊಂಡು ಈ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದು ಸರ್. ಇದು ಇಲ್ಲಿನ ಜನರು ಅಥವಾ ಭಕ್ತರು ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು ಹೇಳಿದಾಗೇನೆ ಕಾಡುಮಲ್ಲೇಶ್ವರನ ಗೆಳೆಯರ ಬಳಗದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಬೆಳಗಿನವರೆಗೆ ಭಜನೆ ಹಾಗೆ ಜಾಗರಣೆ ಕೂಡ ಇರುವಂಥದ್ದು. ಒಟ್ಟಾರೆ ಅಂತಂದರೆ ಇಲ್ಲೊಂದೇ ಅಲ್ಲ, ಬೆಂಗಳೂರಿನಲ್ಲಿ ಇರುವಂತಹ ವಿವಿಧ ಶಿವನ ದೇವಾಲಯಗಳು ಇದೇ ರೀತಿಯ ಕಾರ್ಯಕ್ರಮಗಳು, ಪೂಜಾ ಪುನಸ್ಕಾರಗಳು, ವಿಶೇಷ ಅಭಿಷೇಕಗಳು ಕೂಡ ನಡೀತಾ ಇರುವಂಥದ್ದು. ಥ್ಯಾಂಕ್ ಯು ಗಣೇಶ್.